ಎಂಥ ಕೆಲಸ ಮಾಡ್ಬಿಟ್ಟೆ ಸಿತಾರ. ಆವೇಶಕ್ಕೆ ಬಲಿಯಾಗಿ ಅವ್ರ ಪ್ರಾಣನೇ ತೆಗೆದುಬಿಟ್ಟಿಲ್ಲ. ಜೀವಮಾನ ಪೂರ್ತಿ ಜೈಲೆಲ್ಲ ಕೊಳೆ ಹಾಗೆ ಮಾಡ್ಕೊಂಡ್ಬಿಟ್ಟಿಲ್ಲ ನಿನ್ನ ಪರಿಸ್ಥಿತಿನ. ಸೀತುಗೆ ಯಾಮಿನಿ ವಿಷಯ ಹೇಳೋದು ಬೇಡ. ಮೊದಲೇ ಮುಂಗೋಪಿ, ದುಡುಕ್ ಸ್ವಭಾವ. ಒಂದು ವಿಷಯನ ತಲೆಗೆ ಹಾಕೊಂಡ್ಲು ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ, ಪರಿಣಾಮಗಳ ಬಗ್ಗೆ ಅರಿವಿಲ್ದೆ ಆತರ ಪಟ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾಳೆ. ಅವಳು ಮಾಡ್ಕೊಂಡು ಮದುವೆನೇ ಅದಕ್ಕೆ ಸಾಕ್ಷಿ. ಇನ್ನು ಯಾಮಿನಿ ವಿಷಯ ಗೊತ್ತಾಯ್ತು ಅಂದ್ರೆ ನನ್ನ ಕಲ್ಪನೆ ನಿಜ ಆದ್ರೂ ಆಗ್ಬಿಡ್ಬೋದು. ಬೇಡ, ಅವಳು ಬದುಕು ಕೆಡೋದು ಬೇಡ. ಈ ಯಾಮಿನಿನ ನಾನೇ ನಿಭಾಯಿಸ್ತೇನೆ. ಹಲೋ, ಪಾಪ ಸಂಗೀತ ಅವರು ತುಂಬಾನೇ ಟೆನ್ಷನಲ್ಲಿರೋ ಹಾಗಿದೆ. ನಾನು ನಿನ್ನ ಮೂಮೆಂಟ್ಸ್ನ ಗಮನಿಸ್ತಾನೆ ಇದ್ದೆ. ನನ್ನ ಬಗ್ಗೆ ಸಿತಾರಾಗೆ ಹೇಳಿಬಿಡ್ಬೇಕು ಅನ್ನೋ ನಿನ್ನ ತುಡಿತ ತುಂಬಾನೇ ಇದ್ದ ಹಾಗಿದೆ. ಆ ತುಡಿತನ ಹಾಗೆ ತುಳಿದು ಬಿಡು. ಯಾಕಂದ್ರೆ ಅದರಿಂದ ನನಗಾಗೋ ನಷ್ಟಕ್ಕಿಂತ ನಿನಗಾಗೋ ನಷ್ಟನೇ ಜಾಸ್ತಿ. ಏನು ಹಾಗೆ ನೋಡ್ತಿದ್ಯಾ? ಓ, ಬಹುಶಃ ನೀನು ಡಿಲೇಮಾದಲ್ಲಿದೆಯಾ ಅಂತ ಕಾಣಿಸುತ್ತೆ. ಓಕೆ, ಒಂದು ಕೆಲಸ ಮಾಡೋಣ. ನಿನ್ನ ಪ್ರಾಬ್ಲಮ್ನ ನಾನು ಅನಲೈಸ್ ಮಾಡ್ತೀನಿ, ಆಮೇಲೆ ಡಿಸಿಷನ್ನ ನೀನು ತಗೋ. ಓಕೆ? ಈಗ ನೀನು ನನ್ನ ಬಗ್ಗೆ ಸಿತಾರಾಗಿ ಹೇಳಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋಣ. ಆತುರಗಾರನಿಗೆ ಬುದ್ಧಿಮಟ್ಟ ಅನ್ನೋ ಹಾಗೆ ಸಿತಾರ ನನಗೇನಾದರೂ ಮಾಡೋದಕ್ಕೆ ಹೊರಡ್ತಾಳೆ. ನೀನು ರಿಯಾಕ್ಷನ್ ನೋಡ್ತಿದ್ರೆ ನನ್ನ ಗೆಸ್ ಕರೆಕ್ಟ್ ಅನಿಸುತ್ತೆ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಸಿತಾರ ಏನಾದರೂ ಮಾಡ್ತಾಳೆ, ಆಗೇನಾಗುತ್ತೆ, ನಿನ್ನ ತಂದೆಗೂ ನನಗೂ ಇದು ಲಿಂಕು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆಗ ಜಯರಾಮ್ ಫ್ಯಾಮಿಲಿ ಸಿತಾರ ಇಂಥ ಕೆಟ್ಟ ತಂದೆ ಮಗಳ ಅಂತ ಸಿತಾರನ ಕೀಳು ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಹೇಗೆ ಅಂತ ನೀನು ಅನ್ಕೋಬೋದು. ಸುಮ್ಮನೆ ಯೋಚನೆ ಮಾಡಿ ನೋಡಿ ಸಂಗೀತ. ಅಪ್ಪನಾದವನು ಕಳ್ಳ ಅಂತ ಅನ್ಸ್ಕೊಂಡ್ರೆ ಮಗ ಎಷ್ಟೇ ಒಳ್ಳೆಯವನಾಗಿದ್ರೂ ಸಮಾಜ ಅವನನ್ನು ಕಳ್ಳ ಅಂತಲೇ ಗುರ್ತಿಸುತ್ತೆ, ಕಳ್ಳ ಅಂತಲೇ ಕರೆಯುತ್ತೆ. ದ್ಯಾಟ್ ಇಸ್ ಸಿಂಪಲ್ ಸೈಕಾಲಜಿ. ಇನ್ನು ಸಿತಾರ ವಿಷಯಕ್ಕೆ ಬಂದರೆ, ಅಪ್ಪ ಅಂಥವನಾದರೆ ಮಗಳು ಇನ್ನೆಂಥವಳು ಅಂತ ಜಯರಾಮ್ ಫ್ಯಾಮಿಲಿ ಯೋಚನೆ ಮಾಡುತ್ತೆ. ಅಷ್ಟೇ ಅಲ್ಲ, ದುಡ್ಡಿಗೋಸ್ಕರನೇ ಸಂತೋಷನ ಬಲೆ ಬೀಸಿ ಮದುವೆ ಆಗಿದ್ದು ಅಂತಲೂ ಅನುಮಾನ ಪಡ್ತಾರೆ. ಅಷ್ಟೇ ಆದರೆ ಪರವಾಗಿಲ್ಲ ಸಂಗೀತ, ಸಂತೋಷ್ ಥರನೇ
ಇನ್ನೆಷ್ಟು ಜನರಿಗೆ ಬಲೆ ಬೀಸಿರ್ಲೋ ಏನೋ ಅಂತಲೂ ಡೌಟ್ ಪಡ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಿತಾರ ಕ್ಯಾರೆಕ್ಟರ್ ಬಗ್ಗೆನೇ ಕೆಟ್ಟದಾಗಿ ಯೋಚನೆ ಮಾಡ್ಬೋದು. ಇನ್ನು 2ನೇ ಪಾಯಿಂಟ್, ವಿಷಯ ತಿಳಿದು ಜಯರಾಮ್ ನನ್ನ ಬಿಸ್ನೆಸ್ ಟೈಅಪ್ನ ಕ್ಲೋಸ್ ಮಾಡ್ಬೋದು. ಹಾಂ, ಅದರಿಂದ ನನಗಾಗೋ ನಷ್ಟ ಏನೂ ಇಲ್ಲ. ಯಾಕಂದರೆ ಲ್ಯಾಂಡ್ ನಂದು, ಅದು ನನಗೆ ಇರುತ್ತೆ. ಆದರೆ ಅದನ್ನು ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದಾನಲ್ಲ ಜಯರಾಮ್, ಅವನ ಕತೆ ವ್ಯಥೆ ಆಗ್ಬಿಡುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ನೀನು. ಹಾಗಾಗಿ ಇಡೀ ಕುಟುಂಬ ನಿನ್ನನ್ನು ನಿನ್ನ ತಂಗಿನೂ ಅನ್ಟಚಬಲ್ಸ್ ಅಂತ ಕರೀತಾರಲ್ಲ, ಹಾಗೆ ನೋಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಒಂದು ಕಡೆ ನಿನ್ನ ತಂಗಿ ಬಾಳು ಗೋವಿಂದ, ಇನ್ನೊಂದು ಕಡೆ ಜಯರಾಮ್ ಕತೆ ಗೋವಿಂದ ಗೋವಿಂದ. ಇದೆಲ್ಲ ನಿನಗೆ ಬೇಕಾ ಅಂತ ಒಂದು ಸಲ ಯೋಚನೆ ಮಾಡಿ ನೋಡು. ಹಾಂ, ನಿನಗೆ ಬುದ್ಧಿ ಅನ್ನೋದು ಇದ್ರೆ. ಹಾಂ, ಕೂಲ್. ನಿನ್ನ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಆದರೆ ನೀನು ಕೂಲಾಗಿ ಇರಲೇಬೇಕು, ಅನಿವಾರ್ಯ. ಯಾಕಂದರೆ ಸಿತಾರ ಏನು ನೀನು ಒಡ ಹುಟ್ಟಿದ ತಂಗಿ, ನೀನು ಹೀಗೆ ಬಾಯಿ ಮುಚ್ಕೊಂಡು ಮನಸ್ಸಿನಲ್ಲಿ ಕದಲ್ತಿರೋ ಸತ್ಯನ ಹಾಗೇ ಬಚ್ಚಿಟ್ಕೊಂಡು ಬದುಕ್ಬಿಡು. ಒಂದಿಷ್ಟು ದಿನ ನಿನ್ನ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ನಮ್ಮ ವೀಕ್ನೆಸ್ನ ಇಟ್ಕೊಂಡು ಆಟ ಆಡ್ತಾ ಇದೆಯಾ ನೀನು? ಛೆ, ನೀನು ನನ್ನ ಬಗ್ಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಸಂಗೀತ, ನಿನ್ನ ವೀಕ್ನೆಸ್ ಮಾತ್ರ ಅಲ್ಲ, ಯಾರೇ ವೀಕ್ ಹಾಕೊಂಡ್ರು ಈ ಯಾಮಿನಿ, ಓಹ್ ಐ ಆಮ್ ಸಾರಿ, ಈಗ ನಾನು ಭಾನು ಅಲ್ವಾ, ಈ ಭಾನು ಆಟ ಆಡ್ತಾಳೆ. ಈ ಆಟ ಈಗಷ್ಟೇ ಶುರುವಾಗಿದೆ, ಮುಂದೆ ನೋಡ್ತಾ ಇರು ಹೇಗೆ ಕಳೆ ಕಟ್ಟುತ್ತೆ ಅಂತ. ಏನು ಯೋಚನೆ ಮಾಡ್ತಿದ್ಯಾ? ನಾನೇನು ಮಾಡ್ತೀನಿ ಅಂತನಾ? ಪಾಪ, ನಿನಗೆ ಯಾಕೆ ಟೆನ್ಷನು? ಅದನ್ನು ನಾನೇ ಹೇಳಿಬಿಡ್ತೀನಿ. ನೋಡು ಸಂಗೀತ, ನನಗೆ ಗೊತ್ತಿಲ್ಲದೇನೆ ನಾನು ನಿನಗೊಂದು ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ದೀನಿ. ನಿನ್ನನ್ನು ಮಾತ್ರ ಫುಟ್ಪಾತಿಗೆ ತಂದು ಸಿತಾರನ ಹಾಗೇ ಬಿಟ್ಬಿಟ್ಟಿದ್ದೀನಿ. ಪಾಪ, ಅಕ್ಕ ಇಷ್ಟೊಂದು ಕಷ್ಟಗಳನ್ನು ಅನುಭವಿಸ್ತಾ ಕಾಲ ಕಳೀತಿರ್ಬೇಕಾದ್ರೆ ತಂಗಿ ಮಾತ್ರ ಸುಖದ ಸುಪ್ಪತ್ತಿಗೆಲ್ಲಿ ಮೆರೆಯೋದು ಯಾವ ನ್ಯಾಯ ಹೇಳು? ಅದಕ್ಕೆ ಸದ್ಯದಲ್ಲೇ ಸಿತಾರನು ಫುಟ್ಪಾತಿಗೆ ತಂದು ನಿಲ್ಲಿಸ್ತೀನಿ. ಹೇಗೆ? ಅವಳಿಗೆ ಈ ಮನೇಲಿ ಸ್ಥಾನ ಇಲ್ದ ಹಾಗೆ ಮಾಡಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿಸ್ಬಿಟ್ರೆ ಆಯ್ತಲ್ಲ, ಮುಗೀತು. ಅವಳು ಕ್ಯಾರ ಫುಟ್ಪಾತ್ ತಾನೆ. ನೆರವೇರದೇ ಇರೋ ತುಂಬ ದೊಡ್ಡ ಕನಸನ್ನ ಕಾಣ್ತಾ ಇದೆಯಾ ಅನ್ಸುತ್ತೆ ನೀನು. ಇಸ್ ಇಟ್? ನೆರವೇರದೇ ಇರೋ ಕನಸ? ಹಲೋ, ನಿನ್ನ ಕಣ್ಣು ಮುಂದೆನೇ ನಾನು ನೆರವೇರಿಸ್ಕೊಳ್ಳೋದನ್ನ ನೀನು ನೋಡ್ತೀಯಾ? ಈ ಭಾನು ಜೊತೆನೇ ಚಾಲೆಂಜ್ ಮಾಡಿ ನೋಡ್ತೀಯಾ? ಈಗ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ತಂಗಿನ ರೋಡಿಗೆ ಹಾಕೋದು ಮಾತ್ರ ಅಲ್ಲ, ಈ ಜಯರಾಮ್ ಆಸ್ತಿನೆಲ್ಲ ನನ್ನ ಕೈವಶ ಮಾಡಿಕೊಂಡು ಈ ಜಯರಾಮ್ ಫ್ಯಾಮಿಲಿನ ಫುಟ್ಪಾತಿಗೆ ಬರೋ ಹಾಗೆ ಮಾಡ್ತೀನಿ. ಸಾಧ್ಯ ಆದರೆ ನೀನು ಅದನ್ನು ತಡಿ ನೋಡೋಣ. ಗೇಮ್ನ ಈಗಾಗಲೇ ನಾನು ಶುರು ಮಾಡಿಬಿಟ್ಟಿದ್ದೀನಿ, ನೀನು ಈಗ ಜಾಯ್ನ್ ಆಗು. ಆದರೆ ಒಂದು ವಿಷಯನ ಚೆನ್ನಾಗಿ ನೆನ್ಪಿಟ್ಕೊ,
ಯಾವುದೇ ಕಾರಣಕ್ಕೂ ಯಾರಿಗೂ ನನ್ನ ವಿಷಯನ ಮಾತ್ರ ಬಾಯಿ ಬಿಡಬೇಡ. ಹಾಗೇನಾದರೂ ಆಯಿತು ಅಂದರೆ ನೀನು ರಿಟೈರ್ಡ್ ಹರ್ಟ್ ಆಗಿ ಗೇಮಿಂದನೇ ಆಚೆ ಹೋಗ್ಬಿಡ್ತೀಯ, ತಂಗಿ ಸಮೇತ. ಓಕೆ? ಸಂಗೀತ, ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡು. ಗೇಮ್ ಪ್ಲ್ಯಾನ್ ಹಾಕು, ಸ್ಟ್ರಾಟಜೀಸ್ನ ರೆಡಿ ಮಾಡ್ಕೊ. ಆಲ್ ದಿ ಬೆಸ್ಟ್. ಹೇಳ್ಬಿಟ್ಟು ಹೋಗ್ತಿದ್ದಾಳೆ ಇವಳು. ಗೇಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದ್ರೆ ಏನರ್ಥ? ಇವಳು ಗೇಮ್ ಪ್ಲಾನ್ ಏನು? ಇವಳು ತೀರಾ ಯಾಮಾರಿಸಿದ್ರು ಜೈರಾಮ್ ಅವ್ರಿಗೆ ಒಂದಷ್ಟು ಹಣದ ನಷ್ಟ ಆಗ್ಬೋದೇ ವಿನಃ ಫ್ಯಾಮಿಲಿ ಹೇಗೆ ಡಿಸ್ಟರ್ಬ್ ಆಗುತ್ತೆ? ನನ್ನ ತಂಗಿನ ಇವಳು ಮನೆಯಿಂದ ಹೇಗೆ ಹೊರಗಾಗ್ತಾಳೆ? ಜೈರಾಮ್ ಅವ್ರ ಆಸ್ತಿನೆಲ್ಲ ಇವಳಿಂದ ಹೇಗೆ ವಶ ಮಾಡ್ಕೊಳಕ್ಕಾಗತ್ತೆ? ಏನೋ ಮಾಡ್ತಿದ್ದಾಳೆ ಇವಳು. ಅದೇನು ಅಂತ ತಿಳ್ಕೊಳ್ಳೇಬೇಕು. ಅಕ್ಕ ಸಾರಿ, ತುಂಬ ಜನ ಗೆಸ್ಟ್ ಇದ್ದಾರಲ್ಲ, ಅಟೆಂಡ್ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಯಿತು. ಕರೆದಿಯಲ್ಲ, ಏನು ವಿಷಯ? ಹಾಂ ಸಿತು, ನಾನು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಮರ್ತು ಬಿಟ್ಯಾ? ಹಾಂ ಹೋಗ್ಲಿ ಬಿಡಕ್ಕ, ನೆನಪಿಸ್ಕೊ, ನಾನು ಬರ್ತೀನಿ. ಸಾರಿ ಭಾನುವ್ರೆ, ಈ ಗಡಿಬಿಡಿಲಿ ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಏನು ಅಂದ್ಕೋಬೇಡಿ ಪ್ಲೀಸ್. ಖಂಡಿತ ಅನ್ಕೋತೀನಿ. ಸುಮಿತ್ರಾ ಅವರೇ, ನೀವು ನನ್ನನ್ನು ಗೆಸ್ಟ್ ಥರ ಯಾಕೆ ನೋಡ್ತೀರಿ? ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಳು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಬೇಡ ಅಂದರೆ ಹೇಳಿಬಿಡಿ, ನಾನು ಗೆಸ್ಟ್ ಥರನೇ ಇದ್ಬಿಡ್ತೀನಿ. ಛೇ ಹಾಗೆಲ್ಲ ಅನ್ಕೋಬೇಡಿ ಪ್ಲೀಸ್. ನಾನು ನಿಮಗೊಂದು ಮಾತು ಹೇಳ? ಅಯ್ಯೋ ಹೇಳಿ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಕಾಲಿಗೆ ಚಕ್ರ ಕಟ್ಕೊಂಡವ್ರ ಹಾಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಿರುಗಾಡ್ತಾನೆ ಇದ್ದೀರಾ. ಏನು ಮಾಡೋದು, ಬಂದವರಿಗೆಲ್ಲ ಆತಿಥ್ಯದಲ್ಲಿ ಏನೂ ಕೊರತೆ ಆಗಬಾರ್ದಲ್ಲ. ಗುಡ್, ನಿಮ್ಮ ಕಮಿಟ್ಮೆಂಟ್ ನನಗಿಷ್ಟ ಆಯಿತು. ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಮೊದಲಿದ್ದ ಗೌರವ ನಿಮ್ಮನ್ನು ನೇರವಾಗಿ ನೋಡಿದ ಮೇಲೆ ಇನ್ನೂ ಜಾಸ್ತಿ ಆಯಿತು. ಏನೇ ಆಗಲಿ ಸುಮಿತ್ರಾ ಅವರೇ, ನಿಮ್ದು ಮಾತ್ರ ತುಂಬ ದೊಡ್ಡ ಮನಸ್ಸು. ನೀವೇನು ಹೇಳ್ತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ನೋಡಿ ನೋಡಿ, ಈ ಒಳ್ಳೆಯವ್ರ ಗುಣನೇ ಇಷ್ಟು. ತಾವೆಷ್ಟೆಲ್ಲ ತ್ಯಾಗ ಮಾಡಿದ್ರು ತಾವೇನೂ ಮಾಡೇ ಇಲ್ಲ ಅನ್ನೋ ಥರ ಇದ್ಬಿಡ್ತಾರೆ. ಅಂಥ ತ್ಯಾಗ ನಾನೇನು ಮಾಡಿದ್ದೀನಿ? ನೋಡಿ ಸುಮಿತ್ರಾ ಅವರೇ, ನಿಮ್ಮ ಸ್ಥಾನದಲ್ಲಿ ನಾನು ಇದ್ದಿದ್ರೆ ಅಥವಾ ಬೇರೆ ಯಾರೇ ಇದ್ದಿದ್ರು ಬಂಗಾರದಂಥ ನಿಮ್ಮ ಅಣ್ಣನ ಮಗನ ಬೇರೆಯವ್ರಿಗೆ ಬಿಟ್ಕೊಡ್ತಿದ್ರಾ? ಇಷ್ಟು ಒಳ್ಳೆ ಅಣ್ಣ, ನೂರಾರು ಕೋಟಿಗಳ ಆಸ್ತಿ ಪಾಸ್ತಿ, ಒಬ್ಬನೇ ಮಗ, ಅಂಥವನ್ನ ಬಲವಂತವಾಗಾದರೂ ಒಪ್ಪಿಸಿ ನಿಮ್ಮ ಮಗಳಿಗೆ ಮದುವೆ ಮಾಡೋದನ್ನು ಬಿಟ್ಟು ಸಿತಾರಾನ ಒಪ್ಕೊಂಡು ನಿಮ್ಮ ಮನಸ್ಸಿನ ಆಸೆನ ಹೊಸ್ಕಾಕೊಂಡ್ರಲ್ಲ,
ಅದಕ್ಕಿಂತ ತ್ಯಾಗ ಇನ್ನೇನು ಬೇಕು ಹೇಳಿ? ನಾನೆಲ್ಲ ಅವನ ಮದುವೆಗೆ ಒಪ್ಕೊಂಡೆ. ಅವನೇ ತಾನೇ ಬಲವಂತವಾಗಿ ಆ ದರಿದ್ರದೊಳನ್ನ ಕಟ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರ್ಚಿತ್ತು. ನೆನೆಸ್ಕೊಂಡ್ರೆ ಇನ್ನೂ ಹೊಟ್ಟೆ ಉರಿಯುತ್ತೆ ನನಗೆ. ಸುಮಿತ್ರಾ ಅವರೇ, ಏನು ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ, ನೀವು ಅಂದ್ಕೊಂಡ ಹಾಗೆ ನಾನು ಯಾವ ದೊಡ್ಡ ತ್ಯಾಗನೂ ಮಾಡಿಲ್ಲ. ನಾವು ದೊಡ್ಡವರು ಏನೇನೋ ಆಸೆಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಕೊನೆಗೆ ನೋಡಬೇಕಾದ್ದು ನಮ್ಮ ಮಕ್ಕಳ ಸಂತೋಷನ ಅಲ್ವಾ? ಸಂತೋಷ್ಗೆ ರಾಶಿ ಇಷ್ಟ ಆಗಲಿಲ್ಲ, ಸಿತಾರ ಇಷ್ಟ ಆದ್ಲು. ಏನು ಮಾಡೋದು ಹೇಳಿ? ಒಟ್ಟಿನಲ್ಲಿ ಅವನು ಸಂತೋಷವಾಗಿದ್ದಾನ, ನಮಗಷ್ಟೇ ಬೇಕು. ಗ್ರೇಟ್, ರಿಯಲಿ ಗ್ರೇಟ್. ಸುಮಿತ್ರಾ ಅವರೇ, ನಿಮ್ಮಂಥ ಒಳ್ಳೆ ಮನಸ್ಸಿನವ್ರನ್ನ ಭೇಟಿಯಾಗಿದ್ದು ನಿಜವಾಗ್ಲೂ ನನ್ನ ಪುಣ್ಯ. ಪುಣ್ಯ ನಮ್ಮದು ರೀ. ವ್ಯವಹಾರನ ಮಾತ್ರ ನೋಡದೆ ನಮ್ಮೆಲ್ಲರ ಬಗ್ಗೆನೂ ಎಷ್ಟು ಯೋಚನೆ ಮಾಡ್ತೀರಾ ನೀವು. ಅದೆಲ್ಲ ಆಗಿರಲಿ. ಇವತ್ತಿಂದ ನಾನು ನೀವು ಫ್ರೆಂಡ್ಸ್, ಓಕೆ? ಓಕೆ. ನೀವ್ಯಾಕೆ ಹೀಗೆ ನೋಡ್ತಿದ್ದೀರಾ? ಏನೂ ಇಲ್ಲ, ನಿಮ್ಮ ಸ್ಯಾರಿ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಆದರೆ ಯಾಕೋ ಚೈನ್ ಸರಿ ಹೋಗ್ತಾ ಇಲ್ಲ. ಒಂದು ನಿಮಿಷ, ನಾನು ಸುಮ್ಮನೆ ಊಟಾಟಕ್ಕೆ ಹೇಳಿದ್ರೆ ಕೊಡಿ, ತೆಕ್ಕೊಡಿ. ಅಲ್ಲ, ಆದರೂ ನಾನು ನಿಮ್ಮ ಹಾಗೇನೆ ಹಣಕ್ಕಿಂತ ಗುಣಕ್ಕೆ ಬೆಲೆ ಕೊಡೋಳು. ಇದನ್ನ ಒಂದು ಚಿಕ್ಕ ಕಾಣಿಕೆ ಅನ್ಕೊಳ್ಳಿ ಪ್ಲೀಸ್. ಅಲ್ಲ, ನೀವೇನೋ ಇಂಥ ಕಾಸ್ಟ್ಲಿ ಗಿಫ್ಟ್ ಕೊಟ್ಬಿಟ್ರಿ, ಬದಲಿಗೆ ನಾನು ಬೇರೆ ಏನು ಕೊಡೋದು ಬೇಡ, ನೀವು ನಿಮ್ಮ ಪ್ರೀತಿನ ಕೊಟ್ಟರೆ ಸಾಕು. ಇಷ್ಟು ವರ್ಷದ ನನ್ನ ಜೀವನದಲ್ಲಿ ಇಷ್ಟು ಆತ್ಮೀಯವಾಗಿ ನನ್ನ ಹತ್ರ ಯಾರೂ ಮಾತಾಡಿಲ್ಲ ರೀ. ನಾನಿದ್ದೀನಿ, ಇನ್ನು ಮುಂದೆ ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ನಾನು ಆಗ್ತೀನಿ, ಓಕೆ? ಈ ಫ್ರೆಂಡ್ ಯಾವತ್ತೂ ನಿಮ್ಮ ಕೈ ಬಿಡೋಲ್ಲ. ನೀವು ನನ್ನ ಜೀವನದಲ್ಲಿ ದೇವರು ಬಂದ ಹಾಗೆ ಬಂದಿದ್ದೀರ. ಯಾವ ಕಾರಣಕ್ಕೂ ನಾನು ನಿಮ್ಮನ್ನು